ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರು ಗೆಲುವು ದಾಖಲಿಸಿದ್ದರಿಂದ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಆರ್ಜೆ ನ್ಯೂಸ್ ಕನ್ನಡ ವಾಹಿನಿಗೆ ಮಾತನಾಡಿದ ಅವರು, ಈಗಾಗಲೇ ನಮ್ಮ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಈ ಗೆಲುವಿಗಾಗಿ ಅನೇಕ ಕಾರ್ಯಕರ್ತರು, ಮುಖಂಡರು ಹಗಲಿರುಳು ಶ್ರಮವನ್ನ ವಹಿಸಿದ್ದಾರೆ. ಅದೇ ರೀತಿಯಾಗಿ ಕೋಲಿ ಸಮಾಜದಿಂದ ನಾವು ಕೂಡ ಅನೇಕ ಸಮಾವೇಶಗಳನ್ನ ಮಾಡಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕರೆಯಿಸಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದೆವು. ಅದೇ ರೀತಿಯಾಗಿ ನಮ್ಮ ಸಮಾಜ ಸೇರಿದಂತೆ ಅನೇಕ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಸಂಪೂರ್ಣ ಬೆಂಬಲವನ್ನ ನೀಡಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಕ್ಲೀನ್ ಸ್ವಿಪ್ ಮಾಡುವ ಮೂಲಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ಅವರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ಮಾತನಾಡುವಂತೆ ಎಲ್ಲರೂ ಮಾಡಿದ್ದಾರೆ ಎಂದು ಹೇಳಿದರು. ಮೊದಲನೇದಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಲ್ಲ ಮತದಾರರು ಭಾಗವಹಿಸಿ ಅತ್ಯಂತ ಹುರುಪಿನಿಂದ ಮತವನ್ನು ಚಲಾಯಿಸಿ ಶ್ರೀ ರಾಧಾಕೃಷ್ಣ ದೊಡ್ಮನಿಯವರಿಗೆ ಆರಿಸಿ ತಂದಿದ್ದಾರೆ. ಎಲ್ಲ ಮತದಾರ ಬಂಧುಗಳಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ರಾಧಾಕೃಷ್ಣ ದೊಡ್ಮನಿಯವರು ಅತ್ಯಂತ ಸರಳ ಜೀವಿಗಳು. ಅವರಲ್ಲಿ ಉತ್ತಮವಾದಂಥ ಗುಣಗಳಿವೆ. ಘನತೆ ಗೌರವಗಳಿಗೆ ತಕ್ಕಂತೆ ಜೀವನ ಮಾಡ್ತಕ್ಕಂಥ ವ್ಯಕ್ತಿ ರಾಧಾಕೃಷ್ಣ. ಅವರಲ್ಲಿ ಬುದ್ಧನ ವಿಚಾರಗಳಿವೆ, ಬಸವಣ್ಣವರ ವಿಚಾರಗಳನ್ನು ತಿಳಿದವರಾಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಓದಿಕೊಂಡಿದ್ದಾರೆ. ಇವೆಲ್ಲರ ವಿಚಾರಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರಿಂದ ಅವರಿಗೆ ಬಯಸಲಾರದೆ ಬಂದಂಥ ಭಾಗ್ಯ ಇದು. ಅವರು ಎಂದೂ ಕೂಡ ಅಧಿಕಾರ ಪಡ್ಕೊಳ್ಬೇಕು ಅಂತ ಆಶಯ ಭಾವನೆ ವ್ಯಕ್ತಪಡಿಸಿರಲಿಲ್ಲ. ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಒಕ್ಕಟ್ಟಾಗಿ ನಾವೆಲ್ಲ ಒಂದು ರೆಸಲ್ಯೂಷನ್ ಮಾಡಿ ಗುಲ್ಬರ್ಗಾದಲ್ಲಿ ಪಾರ್ಲಿಮೆಂಟ್ ಸದಸ್ಯರನ್ನಾಗಿ ರಾಧಾಕೃಷ್ಣರನ್ನು ಘೋಷಣೆ ಮಾಡಬೇಕು. ನಾವೆಲ್ಲರೂ ಒಕ್ಕಟ್ಟಾಗಿ ರಾಧಾಕೃಷ್ಣರನ್ನು ಜಯಶಾಲಿ ಆಗ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಗೆದ್ದಿಸಿ ಬರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂಥೇಳಿ ರಾಜ್ಯದ ನಾಯಕರಿಗೆ, ರಾಷ್ಟ್ರದ ನಾಯಕರಿಗೆ ನಾವು ಮನವರಿಕೆ ಮಾಡಿ ಕೊಟ್ಟಿದ್ದೇವೆ. ಆಮೇಲೆ ಈ ಭಾಗದ ಜನರ ಅಭಿಪ್ರಾಯ ಕೂಡ ಅದೇ ಆಗಿತ್ತು. ಭಾರತದ ಅಲ್ಲಿ ಪ್ರಧಾನಮಂತ್ರಿಯ ಅಭ್ಯರ್ಥಿಯ ಲೆವೆಲ್ದವರೆಗೆ ಮುಟ್ಟಿದಂಥ ಎಐಸಿಸಿ ಅಧ್ಯಕ್ಷರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆರವರು ಈ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕಾಗಿತ್ತು. ಇಡೀ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಚುನಾವಣೆಗಳಿವೆ ಅಲ್ಲೆಲ್ಲ ಕಡೆ ಹೋಗಬೇಕು, ಪ್ರಚಾರ ಮಾಡಬೇಕು. ಎಐಸಿಸಿ ಅಧ್ಯಕ್ಷರಿಂದ ಭಾಳ ದೊಡ್ಡ ಜವಾಬ್ದಾರಿ ಇದೆ ಅಂಥೇಳಿ ಅವರು ಕೂಡ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಇದರಲ್ಲಿ ಅವರು ಆಸಕ್ತಿ ತೋರಲಿಲ್ಲ. ಅದಕ್ಕಾಗಿ ನಾವು ಆರ್ಟಿಕಲ್ 371J ಮಾಡಿರಿ. ಭಾಗಕ್ಕೆ ಲಕ್ಷಾನುಗಟ್ಟಲೆ ಉದ್ಯೋಗ ಸಿಗ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲಿ ಸಹಾಯ ಆಗ್ತಕ್ಕಂಥ ಕೆಲಸ ನೀವು ಪ್ರಾಮಾಣಿಕವಾಗಿ ಎರಡನೇ ಸಂವಿಧಾನ ರೂಪದಲ್ಲಿ ನೀವು ಅವಕಾಶ ಮಾಡಿಕೊಟ್ಟಿರಿ. ಕೇಂದ್ರದ ರೈಲ್ವೆ ಮಂತ್ರಿ ಆದಾಗ ಬಸವಣ್ಣವರ ವಚನಗಳ ಮೂಲಕ ಈ ಭಾಗಕ್ಕೆ ರೈಲ್ವೆಗಳ ಸಂಪರ್ಕಗಳು ಕೂಡ ಭಾಳಷ್ಟು ಕಲ್ಪಿಸಿಕೊಟ್ಟಿದ್ದೀರಿ. ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಪ್ರಮಾಣಪೂರ್ವಕವಾಗಿ ನೀವು ಮಾಡಿ ಒಬ್ಬ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡಿರಿ. ಅದೇ ನಂಬಿಕೆಯಲ್ಲಿ ವಿಶ್ವಾಸ ಇಟ್ಟಂಥ ನಮ್ಮ ರಾಧಾಕೃಷ್ಣರವರು ಕೂಡ ಉತ್ತಮವಾದ ಕೆಲಸಗಳು ಮಾಡ್ತಾರೆ ಎಂಬ ಭಾವನೆ ಈ ಭಾಗದ ಜನರಲ್ಲಿದೆ. ಅದಕ್ಕಾಗಿ ನಾವೆಲ್ಲ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಈ ಸಲದ ಚುನಾವಣೆಯಲ್ಲಿ ನೂತನ ವಿದ್ಯಾಲಯದಲ್ಲಿ ಸುಮಾರು 50-60 ಸಾವಿರ ಜನರನ್ನು ನಮ್ಮ ಕೋಲಿ ಸಮಾಜವನ್ನು ಸೇರಿಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ
AICC ಅಧ್ಯಕ್ಷರಿಗೆ ಕರೆಸಿ ಸಮಾವೇಶವನ್ನು ಆಯೋಜನೆ ಮಾಡಿ ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಬೆಂಬಲ ಕೊಡಬೇಕು ಅಂಥೇಳಿ ನಾವೆಲ್ಲ ಸಮಾಜದವರು ಒಕ್ಕಟ್ಟಾಗಿ ಘೋಷಣೆ ಮಾಡಿದ್ದೇವೆ. ಇಡೀ ಸಮಾಜ ಒಕ್ಕಟ್ಟಾಗಿ ಎಲ್ಲ ಪ್ರಮುಖ ನಾಯಕರು ಮುಖಂಡರು ಎಲ್ಲರೂ ಒಕ್ಕಟ್ಟಾಗಿ ಆ ನಿರ್ಣಯ ತೆಗೆದುಕೊಂಡಿದ್ದೇವೆ. ಆ ನಿರ್ಣಯಕ್ಕೆ ಬದ್ಧರಾಗಿ ಸಮಾಜದವರು ಕೂಡ ಒಕ್ಕಟ್ಟಾಗಿ ಕೆಲಸಗಳು ಮಾಡಿದ್ದಾರೆ. ನಾವು ಅವರಿಗೆ ಕೇಂದ್ರದಲ್ಲಿ ರಾಧಾಕೃಷ್ಣರು ಪಾರ್ಲಿಮೆಂಟ್ ಸದಸ್ಯರಾಗಬೇಕು ಮತ್ತು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇರ್ತಾರೆ. ನಮಗೆ ಕೂಲಿ ಸಮಾಜ ಎಸ್.ಟಿ ಮಾಡೋ ಸಲುವಾಗಿ ಅವರು ಧ್ವನಿ ಪಾರ್ಲಿಮೆಂಟ್ದಲ್ಲಿ ಮಂಡಿಸ್ತಾರೆ ಅಂತೇಳಿ ನಾವು ಅವತ್ತು ಹೇಳಿದ್ದೇವೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ AICC ಅಧ್ಯಕ್ಷರವರು. ಅವರು ಆ ಸಂದರ್ಭದಲ್ಲಿ ಸಮಾವೇಶದಲ್ಲಿ ನಾವು ನಿಮ್ಮ ಸರಿ ಇರ್ತೀನಿ, ನಿಮ್ಮ ಎಲ್ಲ ಬೇಡಿಕೆಗಳು ಪ್ರಾಮಾಣಿಕವಾಗಿ ಸ್ಪಂದಿಸ್ತೀನಿ ಎಂಬ ಮಾತನ್ನು ಕೂಡ ಅವ್ರು ಹೇಳಿದ್ರಿಂದ 100% 100% BJP ಅವರು ಏನು ಮಾತು ಕೊಟ್ಟು ಭರವಸೆಯನ್ನು ಕೊಟ್ಟು ಅದನ್ನು ಈಡೇರಿಸಲಿಲ್ಲ. ಈ ಸಲದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಗರ ಖಂಡ್ರೆ ಪಾರ್ಲಿಮೆಂಟಿನಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ನಾಯಕ, ಮತ್ತು ಕುಮಾರ ನಾಯಕರು ರಾಯಚೂರಿನಿಂದ, ತುಕಾರಾಮರವರು ಬಳ್ಳಾರಿಲಿಂದ, ರಾಜಶೇಖರ್ ಹಿಟ್ನಾಳ್ ಅವರು ಕೊಪ್ಪಳದಿಂದ, ಈ ಭಾಗದಲ್ಲಿ 5 ಮಂದಿ ಪಾರ್ಲಿಮೆಂಟ್ ಸದಸ್ಯರು 5 ಮಂದಿ ಪಾರ್ಲಿಮೆಂಟ್ ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದಿದ್ದಾರೆ. ಅದು ಭಾರಿ ಬಹುಮತ ಆರಿಸಿ ಬರೋದ್ರಿಂದ ಇವರೆಲ್ಲರ ಒಕ್ಕೂರಲ ಬೇಡಿಕೆ ನಮ್ಮ ಸಮಾಜಕ್ಕೆ ಸಹಾಯ ಆಗ್ತಕ್ಕಂಥದ್ದು. ಆ ಸಮಾವೇಶದಲ್ಲಿ ರಾಯಚೂರು, ಬಳ್ಳಾರಿ, ಕೊಪ್ಪಳ, ಬೀದರಿಂದ ಕೂಡ ನಮ್ಮ ಸಮಾಜದ ಜನರು ಭಾಗವಹಿಸಿದರು. ಅವರೆಲ್ಲರೂ ಕೂಡ ಅಲ್ಲಿನೂ ಕೂಡ ನಮ್ಮ ಸಮಾಜದವರು ಕೂಡ ಆಯಾ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಅಭ್ಯರ್ಥಿಗಳು ಆರಿಸಿ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಮಾಜದವರು ಒಕ್ಕಟ್ಟಾಗಿ ಬೆಂಬಲ ಸೂಚಿಸಿದ್ದಾರೆ. ಎಲ್ಲರೂ ಸಹಮತ ಇದೆ. ಈ ಸಲದ ಪಾರ್ಲಿಮೆಂಟ್ನಲ್ಲಿ ನಮ್ಗೆ ಸಮಾಜಕ್ಕೆ ಧ್ವನಿ ಎತ್ತಕ್ಕಂಥ ಕೆಲಸ ಇವರೆಲ್ಲರೂ ಮಾಡ್ತಾರೆ. ಅದರಲ್ಲಿ ರಾಧಾಕೃಷ್ಣರವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆ ಇರೋದರಿಂದ ನಮಗೆ ಹೆಚ್ಚಿನ ಶಕ್ತಿ ಬರ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಈ ಸಮಾಜಕ್ಕೆ ಸಿಗತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳು ನಮ್ಮ ಜನರಲ್ಲಿ ಕೂಡ ಭಾಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ. ರಾಜ್ಯಸಭಾ ಟಿಕೆಟ್ ಕೇಳ್ತಾರೆ, ಲೋಕಸಭೆ ಟಿಕೆಟ್ ಕೇಳ್ತಾರೆ, MLAಗಳ ಸಲುವಾಗಿ ಆಕಾಂಕ್ಷಿ ಇದ್ದಾರೆ, MLCಗಳ ಸಲುವಾಗಿ ಆಕಾಂಕ್ಷಿ ಇದ್ದಾರೆ, ಮತ್ತು ನಿಗಮ ಮಂಡಳಿ, ಇದು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಕಡೆ ಕೂಡ ಅವರು ಭಾಗಿಯಾಗಬೇಕು, ನಾವು ಕೂಡ ಸ್ಪರ್ಧೆ ಮಾಡಬೇಕು ಎಂಬ ಭಾವನೆಯನ್ನು ಆಸೆ ಹೊಂದಿದ್ದಾರೆ. ಅವರೆಲ್ಲರೂ ಕೂಡ ಅವ್ರಿಗೂ ಕೂಡ ಸೂಕ್ತ ಸ್ಥಾನಮಾನ ಕೊಡಿಸ್ತಕ್ಕಂಥದ್ದು ಕೂಡ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾವು ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿದ್ದರಿಂದ ನಾನು ಕೂಡ ಚರ್ಚೆ ಮಾಡ್ತೀನಿ. ಮತ್ತು ಅವರು ಎಲ್ಲರ ಮನವೊಲಿಸ್ತಕ್ಕಂಥ ಈ ರಾಜ್ಯ ನಾಯಕರಾದಂಥ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಮ್ಮ ಭಾಳ ಆತ್ಮೀಯವಾದಂಥ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು, ಏನಿತರ ಎಲ್ಲ ಮಂತ್ರಿ ಮಂಡಲದವರಿಗೂ ಕೂಡ ನಮ್ಮ ಮನವೊಲಿಸ್ತಕ್ಕಂಥದ್ದು, ಅವರೆಲ್ಲರೂ ಕೂಡ ನಮ್ಮ ಸಮಾಜಕ್ಕೆ ಬೆಂಬಲ ಕೊಡಿಸ್ತಕ್ಕಂಥದ್ದು, ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ಕೂಡ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಥ್ಯಾಂಕ್ ಯು.